ಕಡೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಯತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಮಂತ್ರಿ ಮಹಾವೀರ ಸುಮಂತ್ರ ಬಲುಧೀರ ಮಂತ್ರಿ ಮಹಾವೀರ ಸುಮಂತ್ರ ಬಲುಧೀರ ಅಂತರಂಗದಿ ಪೇವೆ ನೀ ತಿಳಿದು ಪೇಳು. ಒಡಲು ನೆಲೆಯಂತು ಬಹುಕಾಲ ಪರ್ಯಂತ ಒಡವಿಯಾಳಿದೆಂತು ಕಡು ವೃತ್ತನಾದೆ. ಒಡವಿಯನು ರಾಘವಗೆ ಕೊಡುವ ನಾನದಕ್ಕೆ ಒಡವಿಪತಿಗಳ ಕರೆಸು ಪುರವ ಶೃಂಗರಿಸು. ಮಂತ್ರಿ ಮಹಾವೀರ ಸುಮಂತ್ರ ಬಲುಧೀರ ಮಂತ್ರಿ ಮಹಾವೀರ ಮಹಾರಾಜನ್, ಗುರುಗಳು, ನಾವು ಮೂವರು ಈ 4 ಗೋಡೆಗಳ ಮಧ್ಯೆ ಸೇರಿದ್ದೇವೆ. ಸರಿ, ನಮ್ಮ ಮಾತು ನಮ್ಮಲ್ಲೇ ಇರಬೇಕು, ಹೊರಗೆ ಯಾರಿಗೂ ತಿಳಿಯಬಾರದು ಎಂಬ ವಿಚಾರದಿಂದ ನಿಮ್ಮ ಇರುವರನ್ನು ಕರೆಸಿ ನಾವು ಮೂವರು ಸೇರಿ ಏಕಾಂತದಲ್ಲಿ ಮಾತಾಡೋ ವಿಚಾರ. ಮಂತ್ರಾಗಾರದೊಳಗೆ ಸೇರಿಕೊಂಡಿದ್ದ ಅಲ್ವಾ? ಈ ಅಯೋಧ್ಯೆಯ ಚಕ್ರವರ್ತಿಯ ಪೀಠವನ್ನೇರಿಕೊಂಡು 60,000 ವರ್ಷಗಳನ್ನು ಕಳೆದೆ. ಈವಾಗ ನನ್ನ ದೇಹ ನೋಡಿದ್ರೆ ಗೊತ್ತಾಗುವುದಿಲ್ವ, ಕಡು ವೃದ್ಧನಾದೆ. ಇನ್ನೂ ನನಗೆ ಈ ಆಳ್ವಿಕೆ ಬೇಕೆ ಎಂಬ ಯೋಚನೆಯನ್ನು ಮಾಡುತ್ತಾ ಇರಬೇಕಂತಾದರೆ ಪ್ರಜಾ ಜನರ ಅಭಿಮತವನ್ನು ನಾನು ಸಂಗ್ರಹಿಸಿದೆ. ನನ್ನ ಆಳ್ವಿಕೆ ಬೇಕೆ, ಆಳ್ವಿಕೆ ಬದಲಾವಣೆ ಬೇಕೆ ಅಂತ. ನನ್ನ ಆಳ್ವಿಕೆಯನ್ನು ಯಾರೂ ಬೇಡ ಅನ್ನಲಿಲ್ಲ. ಆದರೆ ರಾಮನ ಆಳ್ವಿಕೆಯನ್ನು ಎಲ್ಲ ಬಯಸ್ತಾ ಇದ್ದಾರೆ. ಎಲ್ಲ ರಾಮ ರಾಜ್ಯ ಆಗಬೇಕು, ಅಯೋಧ್ಯೆಗೆ ಮಾತ್ರ ಅಲ್ಲ, ರಾಮ ಲೋಕಾಭಿರಾಮ ಆಗಬೇಕು ಎಂಬ ಆಶಯದಿಂದ ಹಾತೊರೆತಾ ಇದ್ದಾರೆ, ಕಾತರಿಸ್ತಾ ಇದ್ದಾರೆ. ಈ ಸಮಯಕ್ಕೆ ನನ್ನ ಯೋಚನೆ, ಇಷ್ಟು ವೃದ್ಧನಾದ ಮೇಲೆ ಇನ್ನು ಆಳ್ವಿಕೆ ಮಾಡೋ ಮನಸ್ಸು ನನಗಿಲ್ಲ. ರಾಘವನಿಗೆ ರಾಜ್ಯವನ್ನು ಕೊಟ್ಟು ಪಟ್ಟಾಭಿಷೇಕ ಎಂಬ ಮಹತ್ತರವಾದಂತ ಒಂದು ಕಾರ್ಯವನ್ನು ಯೋಜಿಸಬೇಕು ಎಂಬ ಯೋಚನೆ ಬಹಳ ದಿನದಿಂದ ಮಾಡುತ್ತಾ ಇದ್ದೆ. ಅದಕ್ಕನುಗುಣವಾಗಿ ಕೆಲವು ದಿನಗಳಿಂದ ದುಸ್ವಪ್ನ ನನಗೆ ದುಸ್ವಪ್ನ. ಇನ್ನೂ ರಾಜ್ಯ ಸಲ್ಲ, ಹಸ್ತಾಂತರಿಸಬೇಕು ಎಂಬುದಾಗಿ ಯೋಚಿಸ್ತಾ ಇದ್ರೆ ಭರತ ಶತ್ರುಘ್ನರು ಊರಲ್ಲಿಲ್ಲ.
KK ರಾಜ ಕಡೆಗೆ ಹೋಗಿದ್ದಾರೆ. ಹೌದು. ಅಧಿಕ ವಿದ್ಯೆಯನ್ನು ಕಲಿಯುವುದಕ್ಕೆ ಬೇಕಾಗಿ ಇಂಥ ಸಂದರ್ಭದಲ್ಲಿ ಈ ಯೋಚನೆಯನ್ನು ಮಾಡಿದಾಗ ಇನ್ನು ಸುಮ್ಮಗುಳಿಯಬಾರದು, ಆದಷ್ಟು ಬೇಗ ಕಾರ್ಯೋನ್ಮುಖರಾಗಬೇಕು ಎಂಬ ಉದ್ದೇಶದಿಂದಲೇ ಗುರುಗಳು ಮಂತ್ರಿವರೇಣ್ಯರು ನಿಮ್ಮನ್ನು ಕರೆಸಿ ಒಂದು ಸಮಾಲೋಚನೆ, ಈ ಕಾರ್ಯ ರಾಮನಿಗೆ ಪಟ್ಟಾಭಿಷೇಕ ಬಹಳ ಬೇಗನೆ ಆಗಬೇಕು, ಅದಕ್ಕೆ ಯೋಗ್ಯವಾದಂತ ಮುಹೂರ್ತ ಯಾವಾಗ ಅದನ್ನು ತಿಳಿಸಿದಂತಾದ್ರೆ ಮಂತ್ರಿಗಳಲ್ಲಿ ಉಳಿದ ವ್ಯವಸ್ಥೆಗೆ ನಾನು ಆಜ್ಞಾಪಿಸ್ತೇನೆ. ಗುರುವರೇಣ್ಯರು ಮುಹೂರ್ತವನ್ನು ತಿಳಿಸಬೇಕು ಎಂಬುದಾಗಿ ಕೇಳುತ್ತಾ ಇದ್ದೇನೆ ಗುರುವರ್ಯರೇ. ರಾಜನ್, ಸಮಯೋಚಿತವಾದಂಥ ಸಕಾಲಿಕವಾದಂಥ ನಿರ್ಧಾರವನ್ನು ನೀನು ತಳೆಯುತ್ತಾ ಇದ್ದಿ. ನೀನೇ ಆಡಿದ ಹಾಗೆ ನಿನ್ನ ಆಡಳಿತದ ಬಗ್ಗೆ ಯಾವುದೇ ಶೈಥಿಲ್ಯಗಳು ಉಂಟಾಗಲಿಲ್ಲ. ಹಾಗಂತ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನೀನು ಯೋಚನೆ ಮಾಡಿದಂಥ ಹೊತ್ತಲ್ಲಿ ನನಗೂ ಕಂಡದ್ದೇನು ಬಲ್ಲೆಯ, ಆಡಳಿತವಿಲ್ಲದೆ ಇರತಕ್ಕಂತಹ ಅರಸನಿಲ್ಲದೆ ಇರತಕ್ಕಂತಹ ರಾಜ್ಯ ಉಭಯವೂ ಕೂಡ ಹಾನಿಯನ್ನೇ ಉಂಟು ಮಾಡುತ್ತದೆ ಅಂತ ಶಾಸ್ತ್ರ ಆಡುತ್ತದೆ. ಒಂದು ರಾಜ್ಯದ ಅಧಿಪತಿಯಾಗಿ ನೀನು ಒಂದು ಒಳ್ಳೆಯ ಆಡಳಿತವನ್ನೇ ಕೊಟ್ಟವನಿದ್ದಿ. ಹಾಗಂತ ಪ್ರವರ್ಧಮಾನಕ್ಕಾಗಿ ಬೆಳೆದು ಬಂದು ನಿಲ್ಲಲ್ಪಟ್ಟಂತ ರಾಮ ಅಧಿಕಾರ ಯೋಗ್ಯತಾವಂತನಾಗಿ ಬೆಳೆದು ನಿಂತವನಿದ್ದಾರೆ. ಮಾತ್ರವಲ್ಲ, ನೀನೇ ಆಡಿದಂತೆ ಪ್ರಜಾಜನರ ಸಹಿತ ಸಾಮಂತ ರಾಜರುಗಳು ಎಲ್ಲರೂ ಕೂಡ ರಾಮನ ಆಳ್ವಿಕೆಯ ನಿರೀಕ್ಷೆಯಲ್ಲಿ ಇದ್ದಾರೆ ಎನ್ನುವುದು ಶುಭದಾಯಕವಾದ ವಿಚಾರ ಮತ್ತು ಮಾತ್ರವಲ್ಲ ಒಪ್ಪತಕ್ಕಂಥ ವಿಚಾರವೇ ಆಗಿದೆ. ಆದ್ದರಿಂದಲೇ ಮಂತ್ರಾಗಾರದ ಒಳಗೆ ಕುಳಿತಂತ ನೀನು ನಿನ್ನ ಆಡಳಿತವನ್ನು ಬಿಟ್ಟು ರಾಮನಿಗೆ ಯವರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತ ಕೇಳಿ ಮುಹೂರ್ತ ಯಾವಾಗ ಅಂತ ಕೇಳಿದ್ರೆ, ಹೌದು ಗುರುಗಳೇ, ನಾನು ಆಲೋಚಿಸಿ ನನಗೆ ಕಂಡದ್ದೇನು ಬಲ್ಲೆಯ, ಒಂದು ರೂಢವಾದಂತ ಮಾತಿದೆ, ಶುಭಸ್ಯವಾದಂತಹ ಕಾರ್ಯಗಳು ಯಾವುದಿದೆಯೋ ಅದು ಶೀಘ್ರವೇ ಆಗಿರಬೇಕು ಅಲ್ಲವೇ? ಮಾತ್ರವಲ್ಲ, ಹೀಗೆ ದೃಷ್ಟಿಕೋನವನ್ನು ಹಾಯಿಸಿದ್ದಾದರೂ ಕೂಡ ನಾಳೆಯ ದಿವಸವೇ ಪುಷ್ಯ ನಕ್ಷತ್ರದ ನಾಳೆಯ ಹೊತ್ತಿನಲ್ಲಿ ಶುಭದಾಯಕವಾದಂತಹ ಮುಹೂರ್ತವಿದೆ. ನಾಳೆ ಮುಂದೆ ಕಳೆದದ್ದಾದರೆ ದೀರ್ಘಕಾಲಿಕವಾಗಿ ಮತ್ತೆ ಅವಕಾಶ ಒದಗಿ ಬರುವುದೇ ಇಲ್ಲ. ಆದ್ದರಿಂದ ನಾಳೆಯ ಶುಭ ಮುಹೂರ್ತದಲ್ಲೇ ನೀನು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿದೆ ಅಂತಾದರೆ ಎಲ್ಲವೂ ಒಳಿತಾಗುತ್ತದೆ ಮತ್ತು ಶುಭದಾಯಕವಾದ ಕೆಲಸವಾಗಿ ಪರಿಣಮಿಸಲ್ಪಡುತ್ತದೆ. ಆದ್ದರಿಂದ ನೀನು ಕೇಳಿದ್ದಕ್ಕೆ ನಾನು ಆಡುತ್ತೇನೆ, ಯೋಚನೆ ಮಾಡಬೇಕಾದದ್ದಿಲ್ಲ. ಎಲ್ಲವೂ ನಮ್ಮಲ್ಲಿ ಸುಲಲಿತವೇ ಆಗಿರುವುದರಿಂದ ನಾಳೆಯ ದಿವಸದ ಮುಹೂರ್ತಕ್ಕೆ ಅನುಗುಣವಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ನೀನು ಸಿದ್ಧನಾಗಬೇಕು. ಮಾತ್ರವಲ್ಲ, ನೀನು ಅದಕ್ಕೆ ಒಪ್ಪುತ್ತೆ ಅಂತಾದರೆ ರಾಮನಿಗೆ ಬೇಕಾದಂತಹ ಮಾರ್ಗದರ್ಶನಗಳನ್ನು, ಅದಕ್ಕೆ ಬೇಕಾದಂತಹ ದೈವಿಕವಾದಂತಹ ವಿಧಿವಿಧಾನಗಳು ಏನಿದೆಯೋ ಅದೆಲ್ಲವನ್ನು ಮಾಡಿಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಉಳಿದವುಗಳ ಕಡೆಗೆ ನೀನು ಯೋಚಿಸಬೇಕಾಗುತ್ತದೆ. ಗುರುಗಳೇ, ನೀವಿಷ್ಟು ಹೇಳಿದ ಮೇಲೆ ಎರಡೂ ಮಾತಿಲ್ಲ. ನಾಳಿನ ಮುಹೂರ್ತಕ್ಕೆ ಸರಿಯಾಗಿ ಪಟ್ಟಾಭಿಷೇಕವಾಗಲೇಬೇಕು. ಸರಿ ಮಂತ್ರಿವರ್ಯರೇ, ರಾಜನ್, ಗುರುಗಳು ಹೇಳಿದ ಮುಹೂರ್ತ ತಿಳಿದ ಮೇಲೆ ನಾವು ಹಿಂದುಳಿಯಬಾರದು. ಖಂಡಿತ ಪುರವನ್ನು ಶೃಂಗರಿಸಬೇಕು. ಅವಸರವಾಗಿ ಎಷ್ಟು ಮಂದಿ ಅರಸರು ಬರುತ್ತಾರೋ ಅವರಿಗೆಲ್ಲ ಆಮಂತ್ರಣವನ್ನು ಕೊಟ್ಟು ಬರ ಹೇಳಬೇಕು. ಮತ್ತೆ ನಾಳೆ ಪಟ್ಟಾಭಿಷೇಕವಾದರು 1 ತಿಂಗಳವರೆಗೆ ಇದರ ಕಾರ್ಯಕ್ರಮ ನಡೆಯುತ್ತಾ ಇರುತ್ತದೆ. ಯಾಕಂದರೆ ದೂರದ ಅರಸು ಮಕ್ಕಳಿಗೆ ಅವಸರವಾದ ಕಾರಣ ಬರುವುದಕ್ಕೆ ಅನಾನುಕೂಲವೂ ಆಗುತ್ತದೆ. ಹೌದು, ಅದಕ್ಕೆ ಬೇಕಾಗಿ ಬರುವವರು ಬರುತ್ತಾ ಇರಲಿ, ಕಾರ್ಯಕ್ರಮ ಸಾಂಗವಾಗಿ ನೆರವೇರುತ್ತಾ ಇರಲಿ, ಬೇಕಾದ ವ್ಯವಸ್ಥೆಯನ್ನು ಮಂತ್ರಿಯವರಾದ ತಾವು ಕೈಗೊಳ್ಳಬೇಕು. ಖಂಡಿತವಾಗಿಯೂ ಮಾಡುತ್ತೇನೆ. ಹಾಗಿದ್ದರೆ ನಾಳೆಯ ಶುಭ ಮುಹೂರ್ತಕ್ಕೆ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗುತ್ತದೆ ಅಂತಾದರೆ ನಾವೆಲ್ಲರೂ ಆ ಹೊಣೆಗಾರಿಕೆಯಲ್ಲಿ ಮುಂದುವರಿಯೋಣ, ಶುಭ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿರೋಣ. ಆಗಲಿ. ನಾಳೆ ರಾಮಚಂದ್ರ ಅಭಿಷೇಕವಾಗುವುದದು.
ಮರೆಯಲ್ಲಿ ನಿಲ್ದು ಮಂತರೆ ಹೋಗಿ ಬೇಳಿದಳು ಕೈಕೆಯೊಳ್ಳು ಇಂತಲ್ದು ನಾಳೆ ರಾಮ ಚಂದ್ರ ಅಭಿಷೇಕವಾಗುವುದದು ಕೇಳಿದಳು ಮರೆಯಲ್ಲಿ ನಿಲ್ದು ಮಂತರೆ ಹೋಗಿ ಬೇಳಿದಳು ಕೈಕೆಯೊಳ್ಳಿಂದೆಲ್ದು ನಾಳೆ ರಾಮ ಚಂದ್ರ ಆ ಆ ನನ್ನ ಮುಖ ಈ ರೀತಿ ವಿಕಾರವಾಗುವುದಕ್ಕೆ, ಕೈಕಾಲುಗಳು ಸೊಟ್ಟಗೆ ಆಗುವುದಕ್ಕೆ, ಬೆನ್ನು ಗೂನಾಗುವುದಕ್ಕೆ ನಾನು ಕಾರಣವ? ನಾನಲ್ಲ ಅಲ್ವಾ? ಮತ್ತ್ಯಾಕೆ ಜನಗಳು ನನ್ನನ್ನು ಕಂಡ್ರೆ ಇಷ್ಟೊಂದು ಹೀಯಾಳಿಸಿ ನೋಡುವುದು? ಯಾಕೆ ಹೀಗೆ ಅಂತ ನನ್ನಷ್ಟಕ್ಕೆ ನಾನು ಸದಾ ಸರ್ವದಾ ಆಲೋಚಿಸ್ತಾ ಇರುವುದು. ನಾನು ಮಂತರೆ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ. ಕೈಕೇಯಿಯ ಅರಸನಾದಂತಹ ಅಶ್ವಪತಿ ಮಹಾರಾಜರು ಹಿಂದೊಮ್ಮೆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಕಾಡಿನ ಮಧ್ಯದಲ್ಲಿ ನಾನು ಅನಾಥವಾಗಿ ಸಿಕ್ಕಿದೆ. ಮಕ್ಕಳಿಲ್ಲದಂತಹ ಮಹಾರಾಜರು ನನ್ನನ್ನು ಕರೆದುಕೊಂಡು ಬಂದು ಅರಮನೆಗೆ ತಂದರು. ಅಲ್ಲಿ ಸಾಕಿ ಸಲಹಿದ್ರು. ನೋಡಿ ನನ್ನ ಕಾಲ್ಗುಣವ ಕೈಗುಣವ. ಮಕ್ಕಳಿಲ್ಲದಂತಹ ಅಶ್ವಪತಿ ಮಹಾರಾಜರಿಗೆ ಹೆಣ್ಣು ಮಗುವೊಂದು ಹುಟ್ಟಿತು. ಹಾಗಿದ್ರೆ ಆ ಮಗುವಿನ ಜೊತೆಯಲ್ಲಿ ನನ್ನನ್ನು ಜೊತೆಯಾಗಿ ಪ್ರೀತಿಯಿಂದ ಸಾಕಿ ಸಲಹಿದರು. ಬೆಳೆದಂತಹ ಆ ಹೆಣ್ಣು ಮಗುವಿಗೆ ಮುಂದೆ ಮದುವೆಯ ನಿರ್ಣಯ ಆಯಿತು. ಅಯೋಧ್ಯೆಯ ಅಧಿಪತಿಯಾದಂತಹ ದಶರಥ ಚಕ್ರವರ್ತಿಯ ಜೊತೆಯಲ್ಲಿ ಮದುವೆಯನ್ನ ಮಾಡಿ ಕಳಿಸಿಕೊಡುವಂತಹ ಸಮಯದಲ್ಲಿ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡಂತಹ ನನ್ನನ್ನು ಜೊತೆಯಾಗಿ ಕಳಿಸಿದರು. ಹಾಗೆಯೇ ಕೈಕೇಯಿಯಿಂದ ನಾನು ಅಯೋಧ್ಯೆಯನ್ನು ಬಂದು ಸೇರಿದೆ. ಅಯೋಧ್ಯೆಯಲ್ಲಿ ಬಂದು ಒಂದಷ್ಟು ಸಮಯ ನಾನು ಎಲ್ಲರ ಜೊತೆಯಲ್ಲಿ ಚೆನ್ನಾಗಿದ್ದೆ. ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ರು. ಮತ್ತೆ ಮತ್ತೆ ಶುರುವಾಯಿತು ನೋಡಿ, ನನ್ನನ್ನು ಕಂಡ್ರೆ ಯಾರಿಗಾಗುವುದಿಲ್ಲ. ಯಾಕೆ ಅಂದರೆ ಅಲ್ಲಿ ಇನ್ನು ಉಳಿದ 2 ರಾಣಿಯರಿದ್ದಾರೆ, ಕೌಸಲ್ಯ ಹಾಗೂ ಸುಮಿತ್ರೆ. ಅವರ ದಾಸಿಯರಿಗೆ ಯಾವಾಗ ನೋಡಿದರೂ ನನ್ನ ಮೇಲೆ ಸಂಶಯ, ನನ್ನನ್ನೊಂದು ವಕ್ರ ದೃಷ್ಟಿಯಲ್ಲೇ ನೋಡುವುದು. ಹಾಗಿದ್ರೆ ಯಾಕೆ ಹೀಗೆ? ಏನು ಮಾಡುವುದು? ಏನಾದರೂ ಒಂದು ಕೆಲಸ ಮಾಡಬೇಕು, ಒಂದು ಪ್ರಚಾರಕ್ಕೆ ಬರಬೇಕಲ್ಲ ನಾನು. ಹಾಗೆ ಆಲೋಚಿಸುತ್ತಾ ಇದ್ದದ್ದು ನೋಡಿ. ಹಾಗಿರುವಂತಹ ಸಂದರ್ಭದಲ್ಲಿ ಒಂದು ಅವಕಾಶ ಇವತ್ತು ಬಂದೊದಗಿತು. ನನ್ನಷ್ಟಕ್ಕೆ ನಿತ್ಯದ ಕಾರ್ಯದಲ್ಲಿ ಅರಮನೆ ಅಂಗಣದಲ್ಲಿ ಆಚೆ ಈಚೆ ಹೋಗ್ತಾ ಇದ್ದರೆ ನೋಡುವಂತಹ ಒಂದು ದೃಶ್ಯ. 3 ಮಂದಿ ಮುದುಕರು ಹೋಗಿದ್ದಾರಲ್ಲ ಆ ಮಂತ್ರಾಗಾರಕ್ಕೆ. ಯಾಕೋ ಒಂದು ಸಂಶಯ. ಹಿಂಬಾಲಿಸಿ ಹೋದಂತಹ ನಾನು ಗೋಡೆಯ ಬದಿಯಲ್ಲಿ ಕಿಟಕಿಯ ಸಂದಿನಲ್ಲಿ ಮೆಲ್ಲ ನೋಡಿದರೆ ಯಾರು? ನಮ್ಮೊಡೆಯ ದಶರಥ ಚಕ್ರವರ್ತಿ ಜೊತೆಯಲ್ಲಿ ಮಂತ್ರಿ ಸುಮಂತ್ರ, ಪುರೋಹಿತರು, ನಮ್ಮ ಕುಲ ಗುರುಗಳಾದಂತಹ ವಸಿಷ್ಠರು ಏನೋ ಮಾತನಾಡುತ್ತಾ ಇದ್ದಾರೆ. ಏನು ಅಂತ ಕೇಳಿದರೆ ದಶರಥ ಚಕ್ರವರ್ತಿಗೆ ವಯಸ್ಸಾಯಿತಂತೆ, ಮುದುಕನಾದೆ, ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಯಾರಿಗೆ ಅಂತ ಕೇಳಿದರೆ ರಾಮನಿಗಂತೆ. ಯಾವಾಗ? ನಾಳೆಯ. ಹಾಗಿದ್ರೆ ಈ ವಿಷಯವನ್ನ ನನ್ನಮ್ಮ ಕೈಕೇಯಿಗೆ ತಿಳಿಸಬೇಕಲ್ಲ, ತೆರಳುತ್ತೇನಂತೆ. ಅಮ್ಮ, ಓ ಅಮ್ಮ ಕೈಕಮ್ಮ. ಏನೇ? ಓ ಕೈಕಮ್ಮ, ಓ ಎಲ್ಲಿ ನೀನು? ನಾನು 3 ಸುತ್ತಾಯ್ತು ಇಲ್ಲಿ ಬರುವುದು. ಎಷ್ಟು ಕರೆಯುವುದು ಇದ್ದೇನೆ, ನೀನು ಅಲ್ಲಿಯೇ ಸುತ್ತು ಬರುದು ಕಾಣ್ತದೆ. ಆಗದಿಂದ ಕರೀತಾ ಇದ್ದೇನೆ. ನಾನು ಇಲ್ಲೇ ಇರುವುದು. ನೀನೊಂದು ಓ ಅಂತ ಹೇಳಬೇಕಲ್ಲ. ಹೇಳಿದ್ದೇನೆ, ನಿನಗೆ ಕೇಳಿದ್ರೆ ನಾನೇನು ಮಾಡುವುದು? ನನಗೆ ಕೇಳಿಸ್ಲಿಲ್ವ ಹಾಗಿದ್ರೆ? ಇಲ್ಲಪ್ಪ. ಅಮ್ಮ, ಏನು ವಿಷಯ ಗೊತ್ತುಂಟ ನಿಮಗೆ? ಅಲ್ಲ, ನೀನು ಬರುವುದು ನೋಡಿದ್ರೆ ಏನು ನಮ್ಮ ಅಯೋಧ್ಯೆಗೆ ಧೂಮಗೇತು ಬಿತ್ತ ಅಂತ ಭಾವಿಸಬೇಕು. ಅಲ್ಲ, ಬೇರೆ ಧೂಮಗೇತು ಅಲ್ಲ, ಇದು ಬಂದದ್ದು ನೀನೇ. ಅಲ್ಲ, ಇಲ್ಲಿ ಅರಮನೆಗೆ ಬೆಂಕಿ ಬಿತ್ತು. ಎಂತದ ಅಪಶಕುನ ಮಾತಾಡುದು ನೀನು? ಅಲ್ಲ, ಪರಿಸ್ಥಿತಿ ಹಾಗೆ ಉಂಟೀಗ. ಏನು ವಿಷಯ? ವಿಷಯ ಗೊತ್ತಿಲ್ಲ ನಿಮಗೆ? ಅಮ್ಮ,
ಬಾಲಿಕೆ ಪೂಮಾಲೆ ಚಾರುಶೀಲೆ ಬಾಲೆ ಬೇಕೆಂದು ಹೀಗೆ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ ನಿಂತು ನಾ ಕೇಳಿದೆ ಮಾತ ಕಾಂತ ಕೇಳಿದವನೀತ ಬಾಲೆ ಕೇಳ್ಪು ಮಾಲಿ ಚಾರುಷಿ ಬಾಲೆ ಬಾಲೆ ಮಂಥರ, ನಿನ್ನನ್ನು ನಾನು ಎಳವೆಯಿಂದಲೇ ಸಾಕಿ ಸಲಹಿದವನು. ಹೌದು, ಅದರಲ್ಲಿ ಹೊಸತೇನುಂಟು? ಜೊತೆಯಾಗಿ ನಾವು ಇಬ್ಬರು ಅದೆಷ್ಟೋ ಸಮಯದಿಂದ ಬದುಕಿ ಬಾಳಿದವರು. ಹೌದು, ಹಾಗಾಗಿ ನಿನ್ನನ್ನು ನಾನು ಬಾಲೆ ಅಂತ ಕರೀತೇನೆ. ಅಲ್ಲ, ನೀನು ಇಲ್ಲದಿದ್ರು ಕರೆಯುವುದು ಹಾಗೆ ಅಲ್ವಾ? ನಾವು ಇಬ್ಬರೇ ಇರುವಾಗ ನೀನು ಅಮ್ಮ ಹೇಳಿ ಕರೆಯುವುದು ಅಂತ ಇಲ್ಲ, ನೀನು ಬಾಲೆ ಹೇಳಿ. ಯಾಕೆ ಹೇಳಿದ್ರೆ ನಿನಗೆ ನಾನು ಮಗಳ ಹಾಗೆ. ಹೌದು, ನಿನ್ನೆಯೂ ಕರೆದಿದ್ದೇನೆ, ಇವತ್ತು ಹಾಗೆ ಕರೀತೇನೆ. ಹೌದು, ಇವತ್ತು ಏನುಂಟು? ಅಲ್ಲ, ಅಷ್ಟೇ ಅಲ್ಲ, ಮತ್ತೆ ಪೂಮಾಲೆ. ಇದು ಹೊಸತ್ತು. ಹೂವಿನ ಮಾಲೆ. ಯಾರು, ನಾನು? ಹೌದು. ಯಾಕೆ ಗೊತ್ತಾ? ಯಾಕೆ? ಹೂವನ್ನು ನಾವು ಮಾಲೆ ಮಾಡಿ ಮುಡಿಗೆ ಏರಿಸುತ್ತೇವೆ. ಅದು ನಮ್ಮ ಮುಡಿಯಲ್ಲಿ ಎಷ್ಟು ಸಮಯ ಇರ್ತದೆ? ಅದು ಎಷ್ಟರವರೆಗೆ ಚೆನ್ನಾಗಿರ್ತದೋ ಅಷ್ಟರವರೆಗೆ. ಅದು ಮುದುಡಿದ ನಂತರ ಅದನ್ನು ಮತ್ತೆ ಬಿಸಾಡುವುದಿಲ್ಲ. ಬಾಡಿದ ಮೇಲೆ ಅದನ್ನೆಂತ ಮಾಡ್ತೇವೆ ನಾವು? ಬಿಸಾಡುವುದು. ಅಲ್ಲ, ನೀನು ಅಲ್ಲಿ ಬಿಸಾಡ್ತೀಯ, ಅದನ್ನು ಕೊಂಡೋಗಿ ನಾವು ಅಲ್ಲ ಸ್ವಚ್ಛ ಮಾಡುವುದು. ಹೌದು. ಹಾಗೆ ಈಗ ನಿನ್ನ ಒಂದು ಸ್ಥಿತಿಯನ್ನು ನೋಡುವಾಗ ಹಾಗೆ ಹೂವಿನ ಮಾಲೆ ಹಾಗೆ ಆಯ್ತಾ ಅಂತ ನನಗೆ ಅನ್ನಿಸುವುದು. ನೀನು ಎಂತದು ಮಾತಾಡುದು ಎಂತದು ನೀನು? ಅಲ್ಲ, ಈಗ ನನ್ನನ್ನು ನೀನು ಹಾಗೆ ನಾನು ಕಸ ಅಂತ ಹೇಳುದ ನೀನು? ನಿನ್ನ ಈಗಿನ ಸ್ಥಿತಿ ನೋಡುವಾಗ ನನಗೆ ಹಾಗೆ ಅನ್ನಿಸುತ್ತಾ ಉಂಟು. ಅಯ್ಯೋ ಮಾರಾಯ್ತಿ, ನಾನು ಈ ಹೊತ್ತಿಗಾಗುವಾಗ ಈ ಸಾಕೇತದ ಸಾಮ್ರಾಜ್ಞಿಯಾಗಿ ಮೆರೆಯುತ್ತಾ ಇದ್ದೇನೆ. ನನ್ನವರಿಗೆ ನಾನು ಹೇಳಿದರೆ ಬಹಳ ಇಷ್ಟ. ಹಾಗಿರುವಾಗ ನನ್ನನ್ನೊಂದು ಕಸದ
ನಿನಗೆ ಏನು ಬೇರೆ ಮಾತಾಡ್ಲಿಕ್ಕೆ ಸಿಗುದಿಲ್ಲ ಹೇಳಿಗೆ ಮಾತಾಡುದ ಹೇಗೆ? ನೀನು ತಿಳ್ಕೊಂಡದ್ದು ನೀನು ಯಾವುದು ಕೋಮಲೆ ಅಲ್ವಾ ನೀನು? ನಿನಗೆ ನಿನ್ನ ಗಂಡನ ಮೇಲಿರುವ ಪ್ರೀತಿಯಿಂದಾಗಿ ನೀನು ಚಾರುಶೀಲೆ ಅಂತ ತಿಳ್ಕೊಂಡದ್ದು ಅಲ್ಲ. ನನಗೆ ಅಂತಲ್ಲ, ಅವರಿಗೂ ಕೂಡ ನಾನು ಹೇಳಿದ್ರೆ ಹೆಚ್ಚಿನ ಪ್ರೀತಿ. ಹೌದು. ಇರುವ 3 ಮಂದಿ ಮಡದಿಯರಲ್ಲಿ ಹೆಚ್ಚಿನ ಪ್ರೀತಿ ಯಾರಲ್ಲಿ ಅಂತ ಕೇಳಿದ್ರೆ ನಮ್ಮವರಿಗೆ ನನ್ನ ಮೇಲೆ. ಸತ್ಯ. ಇಷ್ಟರವರೆಗೆ ಹಾಗೆ ನಾನು ಸಹ ಹಾಗೆ ತಿಳ್ಕೊಂಡದ್ದು. ಮತ್ತೇನು ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ಲ, ಏನಿದ್ರು ನಿನ್ನ ಗಂಡ ನಿನ್ನಲ್ಲಿ ಹೇಳಿಯೇ ಮತ್ತೆ ಮುಂದೆ ಹೋಗುದು. ಹೌದಪ್ಪ, ಯಾರಿಗೂ ಗೊತ್ತಿಲ್ಲ, ನಿನಗೆ ಮಾತ್ರ ವಿಷಯ ಗೊತ್ತಿರುದು. ಹಾಗಾಗಿ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಹೊಸತ್ತು ಯಾವ್ದಾದ್ರು ನಿಯಮಕ್ಕೆ ಬರ್ತದೆ ಅಂತ ಆದ್ರೆ ಅದು ಮೊದಲು ಚರ್ಚೆ ಆಗುದು ನನ್ನ ಅಂತಃಪುರದಲ್ಲಿ. ಸತ್ಯ. ಆ ನಂತರ ಎಲ್ಲ ಊರಿನವರಿಗೆ ಗೊತ್ತಾಗುದು. ನಿನಗೆ ನಾನು ಹೇಳಿ ಗೊತ್ತಾಗ. ಹೌದು, ನೀನು ಹೇಳಿದ್ದಾನ ಮತ್ತೆ ನಾನು ಅದನ್ನ ಎಲ್ಲರಿಗೆ ಹೇಳ್ತಾ ಇದ್ದದ. ಆದ್ರೆ ಈಗ ಇವತ್ತಿನ ಈ ಒಂದು ದೃಶ್ಯ ನೋಡುವಾಗ ಯಾಕೋ ನನಗೊಂದು ಸಂಶಯ. ಎಂತದು ಸಂಶಯ? ನಿನಗೆ ತಿಳಿಯದೆ ಒಂದು ಕೆಲಸ ಆಗಿ ಹೋಯ್ತಾ ಅಂತ. ನನಗೆ ತಿಳಿಯ. ಹೌದು. ನೀನು ಸುಮ್ಮನೆ ಕೂತುಕೋ. ನಾನು ಎಂದಿನಂತೆ ಇಂದು ಕೂಡ ನಿನಗೆ ಹೂವಿನ ಮಾಲೆಯನ್ನು ಮಾಡಬೇಕು ಅಂತ ಹೂವನ್ನು ಕೊಯ್ಯುವುದಕ್ಕೆ ಅಂತ ಹೋದವಳು. ಹಾಗೆ ಹೋಗಿ ಹೀಗೆ ಬರುವಾಗ ನಾನೊಂದು ದೃಶ್ಯವನ್ನು ಕಾಣ್ತೇನಮ್ಮ. ಅಲ್ಲ, ನಮ್ಮ ಈ ಅರಮನೆಯಲ್ಲಿ ಹೊಸತು ಯಾವಾಗಲೂ ದೃಶ್ಯಗಳು ಆಗುತ್ತಾನೆ ಇರ್ತದೆ. ನಾನು ಮೊದಲು ಹಾಗೆ ತಿಳ್ಕೊಂಡದ್ದು. ಅದರಲ್ಲಿ ಹೊಸದ್ದೇನುಂಟು? ನಮ್ಮದಾದಂತಹ ಒಂದು ಮಂತ್ರಾಗಾರ ಉಂಟಲ್ಲಮ್ಮ. ಹೌದು. ಅಲ್ಲಿ ಗುಪ್ತ ಸಮಾಲೋಚನೆ ಮಾಡ್ಲಿಕ್ಕೆ ಇರುವಂತ ಒಂದು ಸ್ಥಳ. ಅಲ್ಲಿ ಯಾರು ಬೇರೆಯವರು ಪ್ರವೇಶ ಮಾಡುವುದು ಅಂತಿಲ್ಲ. 3 ಮಂದಿ ಮುದುಕರು. ಯಾರು? ಒಂದು ನಮ್ಮ ಕುಲಪುರೋಹಿತರು, ವಸಿಷ್ಠರು. ಅಯ್ಯೋ, ಅವರು ಬ್ರಹ್ಮಜ್ಞಾನಿಗಳು. ಮತ್ತೆ ಅವರನ್ನು ಹೋಗಿ ಮುದುಕರು ಅಂತ ಹೇಳುದೇ. ಮತ್ತೆ ನಮ್ಮ ಪ್ರಧಾನ ಮಂತ್ರಿಗಳು ಬಿಳಿಗಡ್ಡದವರು. ಅವರ ಜೊತೆಯಲ್ಲಿ ಇನ್ನೊಂದು ಯಾರು ಬಾಕಿ ಆದದ್ದು? ಇನ್ನು ಇದ್ದದ್ದು ನಮ್ಮ ದಶರಥ ಭೂಪತಿ. ಈಗ ಅವರನ್ನು ನೀನು ಮುದುಕ ಹೇಳಿದ್ರೆ ನನ್ನನ್ನು ಮುದುಕಿ ಅಂತ ಹೇಳುದ ನೀನು? ಅಲ್ಲ, ಅವರನ್ನು ಮುದುಕ ಹೇಳುವುದಕ್ಕೆ ಕಾರಣ ಉಂಟಮ್ಮ. ಏನು? ಅಲ್ಲ, ಅವರಿಗೆ ಪ್ರಾಯ ಆಗಿಲ್ಲ ಅಂತ ನಾನು ಹೇಳುದಿಲ್ಲ, ಪ್ರಾಯ ಆಗಿದೆ. ಅವರು ಎಷ್ಟು ಪ್ರಾಯ ಆಗಿದ್ದರೂ ಕೂಡ ಈಗಲೂ ಕೂಡ ಯುವಕನ ಹಾಗೆ ರಾಜ್ಯಭಾರವನ್ನು ಮಾಡುತ್ತಾ ಇದ್ದಾರೆ. ಒಂದು ರಾಜ್ಯದ ಮಂದಿಗೆ ಅವರು ಮಾಡುವಂತಹ ಅವರ ನಡತೆ, ಅವರ ನೀತಿ, ಅವರ ರಾಜ್ಯಭಾರ ಮಾಡುವಂತಹ ಕ್ರಮ ಅದೊಂದು ಆದರ್ಶಪ್ರಾಯವಾಗಿ ಈಗಲೂ ಕೂಡ ಲೋಕದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅವರ ಆಸ್ಥಾನದಲ್ಲಿ ಆಳ್ವಿಕೆ ಮಾಡುವಾಗ ಹಾಗೆ ಕಾಣುತ್ತದೆ. ಆದರೆ ಅಲ್ಲಿ ಮಂತ್ರಾಗಾರದಲ್ಲಿ ಅವರೇ ಆಡಿಕೊಂಡದ್ದು. ಅಲ್ಲ, ಈಗ ಮಂತ್ರಾಗಾರಕ್ಕೆ ಅವರು 3 ಮಂದಿ ಹೋಗಿದ್ದಾರೆ. ಆದರೆ ನಿನಗೊಂದು ವಿಶೇಷವಾಗಿ ಕಂಡದ್ದ? ಹೌದು. ಏನಾದ್ರೂ ರಾಜಕೀಯದ ವಿಚಾರ ಇರ್ಬೋದು. ಅಲ್ಲಿ ಪಿಸುಗುಟ್ತಾ ಇದ್ರು. ಮತ್ತೆ ಮಂತ್ರಾಗಾರದಲ್ಲಿ ಬೊಬ್ಬೆ ಹಾಕಿ ಮಾತಾಡ್ಲಿಕ್ಕೆ ಉಂಟ? ಅಲ್ಲ, ನಾನು ಅಲ್ಲಿ ಆಲೋಚನೆ ಮಾಡಿದ್ದೆ. ಮಂತ್ರಾಗಾರದಲ್ಲಿ ಹಾಗೆ ಮೆಲ್ಲಗೆ ಮಾತಾಡೋದು ಏನೋ. ಅದು ಯಾಕೆ ಅಲ್ಲಿ ಹೋಗಿ ಮಾತನಾಡುವುದು? ಯಾವುದಾದ್ರೂ ಒಂದು ಗಾಂಭೀರ್ಯವಾದಂತಹ ವಿಚಾರ ಉಂಟು ಅಂತಾದ್ರೆ ಅಲ್ಲಿ ಹೋಗಿ ಮೆಲ್ಲಗೆ ಗುಪ್ತ ಸಮಾಲೋಚನೆಗೆ ಅದು ಇರುವಂತಹ ಸ್ಥಳ. ನನಗೆ ಹಾಗೆ ಅನ್ನಿಸಿದ್ದು. ಆದ್ರೆ ಯಾಕೋ ಒಂದು ಸಂಶಯ ಬಂತು. ಮೆಲ್ಲ ಹೋಗಿ ನಾನು ಕಿವಿಗೊಟ್ಟೆ ಗೋಡೆಗೆ. ಈಗ ನೀನು ಅಲ್ಲಿ ಹೋಗಿ ಅವರು ಮಾತಾಡೋದಕ್ಕೆ ಕಿವಿಗೊಟ್ಟಿಯಾ? ಹೌದು. ಎಲ್ಲಿಗೆ ಕಿವಿಗೊಟ್ಟದ್ದು? ಗೋಡೆಗೆ. ಹೌದು. ನಿನಗೆ ಒಳಗಿದ್ದದ್ದು ಕೇಳಿಸಿತಾ? ಅಲ್ಲ, ನಿನಗೆ ಅದು ಗೊತ್ತಿಲ್ಲ ವಿಷಯ. ಏನು? ನನಗೆ ಕತ್ತಲೆಯಲ್ಲಿ ಸಣ್ಣ ಕಾಣ್ತದೆ. ಮತ್ತೆ ಬೊಬ್ಬೆ ಹಾಕಿ ಕರೆದ್ರೆಲ್ಲ ಕೇಳುದಿಲ್ಲ, ಮೆಲ್ಲ ಪಿಸುಗುಟ್ಟುದಲ್ಲ ನನಗೆ ಸ್ಪಷ್ಟವಾಗಿ ಕೇಳ್ತದೆ. ಈಗ ಗೊತ್ತಾಯ್ತು. ಅದೇ ಕೆಲವೊಮ್ಮೆ ನಾನು ಇಲ್ಲಿ ಎಷ್ಟು ಕರೆದ್ರು ಕೂಡ ನಿನಗೆ ಅದು ಕೇಳುದಿಲ್ಲ. ಅದೇ ನಿನ್ನ ಬಗ್ಗೆ ಏನಾದ್ರು ಸಣ್ಣಗೆ ಪಿಸು ಮಾತಿನಲ್ಲಿ ಹೇಳಿದ್ರೆ ಅದು ಬೇಗ ಕೇಳ್ತದೆ ನಿನಗೆಲ್ಲ. ಅದು ನನ್ನ ಹುಟ್ಟು ಗುಣ. ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ನನಗೆ ಈಗ ಗೊತ್ತಾದದ್ದು ನೋಡು. ಹಾಗೆ ಅಲ್ಲಿ ಪಿಸುಗುಟ್ಟುದನ್ನು ಕೇಳ್ತಾ ಇದ್ದೆ ನಾನು. ನೀನು ಆ ವಿಚಾರವನ್ನು ಕೇಳಿದ್ಯಾ? ಅಯ್ಯೋ, ಅಲ್ಲಿ ಏನು ವಿಷಯ ಹೇಳಿ. ದಶರಥ ಚಕ್ರವರ್ತಿ ಹೇಳಿದ್ರು, ನನಗೆ ವಯಸ್ಸಾಯಿತು, ಇನ್ನು ಆಳ್ವಿಕೆ ಮಾಡುವುದಕ್ಕೆಲ್ಲ ಆಗುವುದಿಲ್ಲ, ಇದಕ್ಕೊಂದು ವ್ಯವಸ್ಥೆ ಎಲ್ಲ ಆಗಬೇಕು ಅಂತ ಆಡ್ತಾ ಇದ್ರಮ್ಮ. ಅಷ್ಟೇ, ವ್ಯವಸ್ಥೆಗಳು ಎಷ್ಟು ಆಗಬೇಕಪ್ಪ. ನಮ್ಮವರಿಗೆ ಒಂದು ರಾಜ್ಯಭಾರವನ್ನು ಮಾಡುವಂತಹ ಇಷ್ಟು ಸಂದರ್ಭ ಮಾಡಿದ್ದಾರಲ್ಲ. ಹೌದು. ಆದ ಕಾರಣ ಒಂದು ಮನಸ್ಸಿಗೆ ಬಂದಿರಬೇಕು. ಏನು ಹೊಸತು ವಿಷಯ ಏನೀಗ? ಇನ್ನು ಮುಂದೆ ಅಯೋಧ್ಯೆಯ ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷೇಕವನ್ನ ಒಳ್ಳೆಯ ವಿಚಾರ ರಾಮನಿಗೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಯಾರಿಗೆ? ರಾಮನಿಗೆ. ಮಂಥರೆ, ಅದು ನಾಳೆಯ ದಿನ. ನಾಳೆ ಅಂತ. ನಾಳೆ ನನ್ನ ಕಂದನಿಗೆ ಪಟ್ಟಾಭಿಷೇಕವೇ? ಹೌದು. ಸಂತೋಷವಾಯ್ತು, ಸಂತೋಷ. ಮಂಥರೆ ಒಳ್ಳಿತಾಯ್ತು, ಚಂದವಾಯ್ತದಕ್ಕೇನು ಒಳ್ಳಿತಾಯ್ತು ಮಂಥರೆ
ಮಂತರೆ ಕೇಳೊಳ್ಳಿತಾಯ್ತು ಚಂದವಾಯ್ತದಕ್ಕೇನು ಕಲ್ದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಲ್ದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಮಂತರೆ ಕೇಳೊಳ್ಳಿತಾಯ್ತು ಚಂದವಾಯ್ತು ಅದಕ್ಕೇನು ಮಂತರ ಕಂದರಾಮ ಚಂದ್ರನ ಆನಂದವ ನೋಡುವ ನಾಳೆ ಒಳ್ಳಿತಾಯ್ತು ಮಂತರ ಏನಮ್ಮ? ನಿನ್ನ ಬಾಯಿಗೆ ಸಕ್ಕರೆ ಹಾಕಬೇಕು. ಸ್ವಲ್ಪ ಸಕ್ಕರೆ ಹಾಕುವುದಲ್ಲ, ಒಂದು ರಾಶಿ ಸಕ್ಕರೆ ಹಾಕಬೇಕು. ಯಾಕೆ? ಕಾರಣ ಉಂಟು. ನೀನು ಹೇಳಿದ ಮಾತುಂಟಲ್ಲ, ಅದು ಮಾತೇ ಅಲ್ಲ, ಅದು ಅಮೃತದ ಸಿಂಚನ. ಯಾರಿಗೆ? ನನಗೆ. ಅರ್ಥ ಆಗ್ಲಿಲ್ಲ ನನಗೆ. ನೀನು ಹೇಳಿದ ಮಾತೇನು? ರಾಮನಿಗೆ ಪಟ್ಟಾಭಿಷೇಕ ಯಾವಾಗ? ನಾಳೆ. ನಾಳೆ. ಈಗ ನನ್ನ ಕಂದ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಲ್ವಾ? ಹೌದು. ಎಷ್ಟು ಸಂತೋಷವಾದ ವಿಚಾರ. ಈ ವಿಚಾರವನ್ನು ನೀನೇ ನನಗೆ ಮೊದಲು ಹೇಳಿದ್ಯಲ್ಲ, ನನಗೆ ಬಹಳ ಸಂತೋಷ ಆದದ್ದು ಅದಕ್ಕೆ. ಯಾಕೆ ಗೊತ್ತಾ? ನೀನು ನನ್ನ ಆಪ್ತ ಸಖಿ. ನನಗೆ ಏನಿದ್ದರೂ ಕೂಡ ಎಳವೆಯಿಂದ ಇಲ್ಲಿಯವರೆಗೆ ನನ್ನ ಒಟ್ಟಿಗೆ ಯಾರಿದ್ದಾಳೆ ಕೇಳಿದರೆ ಮಂತರ. ಹಾಗಿರುವಾಗ ಆ ಮಂತರೆಯೇ ನನಗೊಂದು ಇಂತಹ ಸಂತೋಷವಾದಂತಹ ವಿಚಾರವನ್ನು ನೀನು ನನಗೆ ಹೇಳುತ್ತಿ ಅಂತಾದರೆ ನನ್ನ ಸಂತೋಷವೆಂಬುದು ಇಮ್ಮಡಿ ಆಗುತ್ತಾ ಉಂಟು. ಏ ಮಂತರ, ಈಗ ನಮ್ಮಲ್ಲಿದ್ದ ಸೀರೆ ಸಾಕ? ನಾಳೆಯೇ ಪಟ್ಟಾಭಿಷೇಕವ? ನಾಳೆಯ ದಿನ ಪಟ್ಟಾಭಿಷೇಕ. ಹಾಗಾದರೆ ಎಷ್ಟು ಸಿದ್ಧತೆಗಳಾಗಬೇಕು. ಕಂದನಾದಂತಹ ರಾಮಚಂದ್ರವನು ರಾಜಬೀದಿಯಲ್ಲಿ ನಡೆದುಕೊಂಡು ಬರುವಂತಹ ಚಂದವನ್ನು ನಾವೆಲ್ಲರೂ ನೋಡಬೇಕು. ಇಲ್ಲಿಯವರೆಗೆ ಅಯೋಧ್ಯ ಜನರ ಮನಸ್ಸಿನ ರಾಜನಾಗಿ ಮೆರೆಯುತ್ತಾ ಇದ್ದ, ಮನಸ್ಸಿನ ಹಂಸವಾಗಿ ಮನಸ್ಸಿಗೆ ಮುದವನ್ನು ನೀಡುತ್ತಾ ಇದ್ದಂತಹ ರಾಮ ನಾಳೆಯಿಂದ ರಾಜಾರಾಮನಾಗಿ, ಆಹಾ ಇಂತಹ ಸಂತೋಷವಾದ ವಿಚಾರವೇ. ಹಾಗಿರುವಾಗ ನಾಳೆಯೇ ಪಟ್ಟಾಭಿಷೇಕ ಅಂತ ಆದ ನಂತರ ನಾನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಡ್ವೆ? ಹೊಸದಾದಂತಹ ಸೀರೆಯನ್ನು ನೋಡಬೇಕು, ಆಭರಣಗಳು ಅಲಂಕಾರ ಎಲ್ಲ ಎಂದಿನಂತಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಅಲಂಕಾರವನ್ನು ಮಾಡಿಕೊಳ್ಳಬೇಕು, ಹೊಸದಾದ ಆಭರಣಗಳನ್ನು ಹಾಕಿಕೊಳ್ಳಬೇಕು. ರಾಮನಿಗೆ ಸಂತೋಷ ಕೊಡುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅವನೆದುರಿಗೆ ಕಾಣಿಸಿಕೊಳ್ಳಬೇಕು. ಹಾಗಿರುವಾಗ ಮಂತರ, ನೀನು ಇದೆಯಲ್ಲ, ನೀನು ನನ್ನೊಟ್ಟಿಗೆ ಇರಬೇಕು. ನಿನಗೆ ಬೇಕಾದ ವಸ್ತ್ರ ಉಡುಗೆಯನ್ನು ನಾನು ಕೊಡ್ತೇನೆ, ಆಭರಣವನ್ನು ನಾನು ಕೊಡ್ತೇನೆ. ನೀನು ಈ ವಿಚಾರ ಹೇಳಲಿಕ್ಕೆ ನಿನಗೆ ಹೊಸದಾದಂತಹ ಆಭರಣವನ್ನು ಮಾಡಿಸಿ ಹಾಕುತ್ತೇನೆ. ನಮ್ಮವರಿದ್ದಾರೆ, ಶೀಘ್ರವಾಗಿ ನಿನಗೆ ಬೇಕಾದ ಆಭರಣವನ್ನು ಮಾಡಿಕೊಡ್ತಾರೆ. ಹಾಗಿರುವಾಗ ನೀನೂ ಕೂಡ ನನ್ನೊಂದಿಗಿದ್ದು ಆ ನಾಳೆ ಆಗುವಂತಹ ಆ ಚಂದವನ್ನು ನಮ್ಮ ಕಣ್ಣು ತುಂಬಿಕೊಳ್ಳಬೇಕೆ, ಗೊತ್ತಾಯ್ತಾ? ನೀನೂ ಕೂಡ ನನ್ನೊಂದಿಗೇ ಇರಬೇಕು. ನಾಳಿನ ದಿನ ರಾಮನಿಗೆ ಪಟ್ಟಾಭಿಷೇಕ. ಇದು ಇವತ್ತಾಗಬೇಕಾದದ್ದಲ್ಲ, ನಾಳೆ ಆಗಬೇಕಾದದ್ದಲ್ಲ, ಇದು ಎಂದೂ ಆಗಬೇಕಿತ್ತು. ನಮ್ಮವರೆಲ್ಲರೂ ಕೂಡ ಎಂದು ರಾಮನು ಪಟ್ಟಾಭಿಷಿಕ್ತನಾಗಿ ರಾಜ್ಯವನ್ನು ಆಳುತ್ತಾನೆ, ಅವನ ರಾಮರಾಜ್ಯದಲ್ಲಿ ನಾವೆಲ್ಲ ಎಂದು ಜೀವನವನ್ನು ಮಾಡುತ್ತೇನೆ ಎಂಬುದಾಗಿ ಚಾತಕ ಪಕ್ಷಿಗಳಾಗೆ ದಿನವನ್ನು ಕಾಣುತ್ತಾ ಇದ್ದಂತಹ ದಿನ ಈಗ ನಾಳೆ ಒದಗಿ ಬಂದಿದೆ. ಆದ ಕಾರಣ ಎಷ್ಟು ಸಂತೋಷವಾದ ವಿಚಾರ, ಬಹಳ ಸಂತೋಷವಾಯಿತು ನನಗೆ. ಆಯ್ತಾ ನಿಂದು? ಇಲ್ಲ, ನನಗೆ ಹೇಳಿದ್ದು ಸಾಕಾಗುದಿಲ್ಲ ಅಂತ ಕಾಣ್ತದೆ. ಹೇಳಿದ್ದನ್ನೇ ಪುನಃ ಹೇಳಿದ್ರು ಗೊತ್ತಾಗುದಿಲ್ಲ ನನಗೆ ಸಂಶಯ. ನಾನು ಕೈಕೆ ಹತ್ರ ಮಾತಾಡುದು ಅಲ್ಲ ಕೌಸಲ್ಯ ಹತ್ರ ಮಾತಾಡುದು ಅಂತ. ಯಾಕೆ? ಅಲ್ಲ, ಈಗ ರಾಮನಿಗೆ ಪಟ್ಟಾಭಿಷೇಕ ಆದರೆ
ನಿನಗೆ ಸಂತೋಷ. ನಮ್ಮ ಸಂತೋಷ. ಎನ್ನ ಕಂದ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಹೇಳಿದ್ರೆ ಅದಕ್ಕಿಂತ ಸಂತೋಷದ ವಿಚಾರ ಬೇರೆ ಏನುಂಟು ಹೇಳು. ನನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಿ ನೀನು. ಹೌದಪ್ಪ, ನಿನಗೆ ಸಕ್ಕರೆ ಸ್ವಲ್ಪ ಅಲ್ಲ, ಹೆಚ್ಚಿನ ಸಕ್ಕರೆಯನ್ನು ಹಾಕಬೇಕು. ಅಲ್ಲ, ನೀನು ಸ್ವಲ್ಪ ಆಲೋಚನೆ ಮಾಡಿದ್ಯಾ? ಏನು? ಈಗ ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ತರಣಿಯ ದೀಪದಿತ್ವ ರಾಮ ಕದರೆ ನಿರತ ಸೇವಕ ವೃತ್ತಿ ಪರಿತರಿಯದೆ ಧರಣೀಯಾಧಿಪತಿತ್ವ ರಾಮ ಗದರೆ ಓ ಕೈಕಮ್ಮ, ಏನೇ ರಾಮನಿಗೆ ಪಟ್ಟಾಭಿಷೇಕ ಅಂತ ಕೇಳಿ ನೀನು ಸಂತೋಷದ ನನ್ನ ಕಾಲು ನೆಲದಲ್ಲಿ ಇಲ್ಲ, ಈಗ ನಲಿದಾಡ್ತಾ ಇದ್ದೀನಿ. ಹೌದು. ನೀನು ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದ್ಯಾ? ಆಲೋಚನೆ ಮಾಡ್ಲಿಕ್ಕೆ ಏನುಂಟು? ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ಅದು ನಿನ್ನ ಮೇಲೆ ಏನು ಪರಿಣಾಮವನ್ನ ಬೀಳುತ್ತದೆ? ನನ್ನ ಮೇಲೆ ಏನು ಪರಿಣಾಮ? ನಮ್ಮ ಮೇಲೆ ಯಾವ ಲೋಕಕ್ಕೆ ಪರಿಣಾಮ ಬೀಳ್ತದೆ ಅಂತ ನೀನು ಆಲೋಚನೆ ಮಾಡಿದ್ದೆ ಸ್ವಲ್ಪ? ಎಂತದು? ಯಾವೆಲ್ಲ ರೀತಿಯದ್ದಾದಂತಹ ದುಷ್ಪರಿಣಾಮಗಳು ನಿನಗಾಗುತ್ತದೆ? ಈಗ ರಾಮನಿಗೆ ಪಟ್ಟ ಆದ್ರೆ ನಮಗೆಲ್ಲ ದುಷ್ಪರಿಣಾಮವ ಮತ್ತೆ ಅಲ್ವಾ? ಎಂತದು ದುಷ್ಪರಿಣಾಮ? ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ನಿನ್ನ ಮಗ ಭರತ, ಅವನ ಬಗ್ಗೆ ನೀನು ಆಲೋಚನೆ ಮಾಡಿದ್ಯಾ? ಅಲ್ಲ, ನನ್ನ ಮಗ ಭರತ ಏನಾಯ್ತು? ಭರತ ಅವನೊಂದಿಗೆ ಇರ್ತಾನೆ, ರಾಮನೊಂದಿಗೆ. ಇಷ್ಟು ದಿನ ಯುವರಾಜ ಆಗಿ ಮೆರೆದಾಡ್ತಾ ಇದ್ದವನು. ಹೌದು. ಇನ್ನು ಮುಂದೆ ಏನಾಗುತ್ತಾನೆ? ರಾಮ ಹೇಳಿದಂತ ಕೆಲಸವನ್ನು ಮಾಡುವವನು. ರಾಮನ ಚಾಕ್ರಿ ಅವನಾಗುದಿಲ್ವಾ? ನೀ ಎಂತದ ಅದನ್ನು ಹಾಗೆ ಹೇಳುದು? ರಾಮ ಹೇಳ್ತಾನೆ, ಭರತ ಅದನ್ನು ಇಲ್ಲಿ ತಂದಿಡು, ಇದನ್ನು ಅಲ್ಲಿಡು ಅಂತ. ಇವ ಮಾಡಬೇಡವಾ? ಅದು ಹಾಗಲ್ಲ. ಮತ್ತೆ ರಾಮ ಹೇಳಿದಂತಹ ಮಾತನ್ನು ಶಿರಸ ವಹಿಸಿ ನಡೆದುವಂತಹ ತಮ್ಮ ಎಂಬುವಂತಹ ಹೆಗ್ಗಳಿಕೆಗೆ ನನ್ನ ಕಂದ ಭರತ ಪಾತ್ರನಾಗ್ತಾನೆ. ಒಂದು ರೀತಿಯಲ್ಲಿ ರಾಮ ಭರತನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ನೀನು ಇಲ್ಲಿಯವರೆಗೆ ನಮ್ಮ ಅಯೋಧ್ಯೆಯಲ್ಲಿ ರಾಮ ಯಾರು ಮೇಲೆ ದಬ್ಬಾಳಿಕೆ ಮಾಡಿದ್ದಾನಲ್ಲ? ಅಧಿಕಾರ ಬಂದ್ರೆ ಹಾಗೆ. ಯಾರು ಹೇಳಿದ್ದೀನಿ? ಅಧಿಕಾರ ಬಂದ್ರೆ ತಂದೆ ಯಾರು, ಮಗ ಯಾರು, ಅಣ್ಣ ಯಾರು, ತಮ್ಮ ಯಾರದು ಇದೆ ಯಾರು ನೋಡುವುದೇ ಇಲ್ಲ. ಅಧಿಕಾರದ ಮದ ತರೆಗೆ ಏರುತ್ತದೆ. ಅಷ್ಟೇ ಅಲ್ಲ, ಇನ್ನು ರಾಮನ ಮಡದಿ ಸೀತೆ ಅವಳೇನು ಅವಳು ಪಟ್ಟದರಸಿ ಆಗತ್ತಾಳೆ, ಪಟ್ಟದ ರಾಣಿ ಆಗುತ್ತೆ. ಹೌದು, ಪಟ್ಟದ ರಾಣಿ. ಇಷ್ಟವರೆಗೆ ಪಟ್ಟದ ರಾಣಿ ಆಗಿದ್ದವರು ಯಾರು? ನೀವು ಮೂವರು. ಹೌದಪ್ಪ.
ನೀನು ಇದುವರೆಗೆ ಪಟ್ಟ ಮಹಿಷಿ ಅಂತ ಎನಿಸಿಕೊಂಡವಳು. ಹೌದು. ಈಗ ನಾಳೆ ಸೀತೆಗೆ ಅಲ್ಲ, ಅದರಲ್ಲಿ ವಿಶೇಷ ಏನುಂಟು? ನಾಳಿನ ದಿನ ರಾಮ ಪಟ್ಟವನ್ನು ಏರುವಾಗ ಆಕೆ ಆತನ ಮಡದಿ ಆದಂತಹ ಸೀತೆಯೇ ಪಟ್ಟ ಮಹಿಷಿ ಆಗುತ್ತೆ. ಹೌದು. ಪಟ್ಟ ರಾಮನಿಗೆ. ಹೌದು. ನಿನಗೆ ಅಂತ ನೀನು ಮಹಿಷಿ. ಏನು ನೀನು ಹಾಗೆ ಹೇಳುದು? ಅಲ್ಲ, ಪಟ್ಟ ರಾಮನಿಗೆ ಹೋಗ್ತದೆ ಅಂತ. ಅಲ್ಲ, ಪಟ್ಟ ರಾಮನಿಗೆ ಹೋಗುವುದು ಅದು ಈಗ ಅಂತಲ್ಲ, ಅದು ಅವನು ಹುಟ್ಟಿದಂತಹ ಸಂದರ್ಭದಲ್ಲಿಯೇ ಲೋಕಜನಿತವಾಗಿ ಹೋಗಿದೆ. ರಾಮನೇ ಮುಂದಿನ ನಮ್ಮತಹ ರಾಜ ಎಂಬುದಾಗಿ. ಅಲ್ಲ, ಹಾಗಿರುವಾಗ ಪಟ್ಟ ಅವನಿಗೆ ಹೋಗಬೇಕಲ್ಲ. ಮತ್ತೆ ಆ ಕೌಸಲ್ಯ ದೇವಿ ನೋಡು, ಅವಳೇನು ಈಗ ನಿಂಗೆ ಕೌಸಲ್ಯ ದೇವಿನ ಸಿಕ್ಕಿತು ನೋಡು. ಅವಳು ರಾಜನ ತಾಯಿ. ಹೌದು, ರಾಜಮಾತೆ. ರಾಜಮಾತೆ. ನಾನು ಕೂಡ ರಾಜಮಾತೆ. ನೀನು ಮತ್ತೆ ರಾಜಮಾತೆ ಹೇಗೆ ಆಗುದು? ನಿನಗೆ ವಿಷಯ ಗೊತ್ತಿಲ್ವಾ? ಹೇಗೆ? ಅಯೋಧ್ಯೆಯಲ್ಲಿರುವುದು ಒಬ್ಬ ರಾಜ. ಆತನಿಗೆ 3 ಮಡದಿಯರು, 4 ಮಂದಿ ಮಕ್ಕಳು. ಆ 4 ಮಂದಿ ಮಕ್ಕಳನ್ನು ಬೆಳೆಸಿ ತೂಗಿದಂತಹ ತೊಟ್ಟಿಯಲ್ಲಿ ಎರಾಡೆ. ಅಲ್ಲ, ಅದಿರಬಹುದು. ಹಾಗಿರುವಾಗ ಇಲ್ಲಿಯವರೆಗೆ ರಾಮನಾಗಲಿ, ಲಕ್ಷ್ಮಣನಾಗಲಿ, ಭರತನಾಗಲಿ, ಶತ್ರುಘ್ನಾಗಲಿ ಯಾರಲ್ಲಿಯೂ ಕೂಡ ಭೇದವನ್ನು ತೋರಿದವನಲ್ಲ. ಅದರಲ್ಲಿಯೂ ರಾಮ ಯಾರಲ್ಲಿಯೂ 3 ಮಂದಿ ತಾಯಿಯಂದರಲ್ಲಿ ಯಾರಲ್ಲಿಯೂ ಭೇದವನ್ನು ತೋರಿದಂತಹ ಮಗು ಆತನಲ್ಲ. ಹಾಗಿರುವಾಗ ಕೌಸಲ್ಯ ರಾಜಮಾತೆ ಆದ್ರೆ ನಾನು ಕೂಡ ರಾಜಮಾತೆ. ಅಲ್ಲ, ನೀನು ಇಷ್ಟರವರೆಗೆ ಒಂದು ಬೆಳಿಗ್ಗೆ ಸೂರ್ಯ ನಡು ನೆತ್ತಿಗೆ ಬರೋವಾಗ ಹೇಳ್ತಾ ಇದ್ದಿ. ಯಾರು ಹೇಳಿದ್ದೀನಿ? ಇನ್ನು ಹಾಗೆ ಉಂಟಾ? ಯಾಕೆ? ನೀನೇನು ಬೇಗ ಹೇಳ್ಬೇಕಲ್ಲ. ಅಲ್ಲ, ನನ್ನ ಅಂತಹ ಚಲನವಲನಕ್ಕೆ ಯಾರು ಈಗ ಅಡ್ಡಿ ಹೊಡ್ತಾರೆ? ಅಲ್ಲ, ಕೈಕೇಯಿ ನೋಡು ನಿನ್ನನ್ನು, ಮತ್ತೆ ಕೌಸಲ್ಯ ಮಾತೆ ನೋಡು, ಮತ್ತೆ ಏನು ಮಾಡ್ತಾಳೆ ನಿನ್ನನ್ನು? ಹೇಗೆ ನಿನ್ನನ್ನು ಕೆಲಸ ನೀನೊಮ್ಮೆ ಸುಮ್ಮನೆ ಕೂತುಕೋ. ಅಲ್ಲ, ನೀನು ನನ್ನನ್ನು ತಂಗಿ ಹೇಳಿ ಬಾಯಿ ತುಂಬಾ ಕರೆದು ನನ್ನೊಂದಿಗೆ ಎಲ್ಲವನ್ನೂ ಮಾತಾಡ್ತಾಳೆ. ನಾನು ಅವಳನ್ನು ಬಾಯಿ ತುಂಬ ಅಕ್ಕ ಹೇಳಿ ಕರೆಯುತ್ತಾ ಇದ್ದೇವೆ. ಈಗ ನೀವು ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡುದ? ನೀನು ಹುಳಿ ಹಿಂಡುದಲ್ಲ, ಮುಂದೆ ನಡೆಯಬಹುದಾದನ್ನ ನಾನು ಹೇಳುವುದು. ಏನು ನಡೆಯುವುದು? ನೀನು ಮತ್ತೆ ದಾಸಿ ಆಗತಿ. ಕೌಸಲ್ಯದ್ದು. ಈಗ ನಾನು ದಾಸಿ ಆದರೂ ಯಾರದ್ದು ದಾಸಿ ಆಗುದು? ಕೌಸಲ್ಯದಲ್ಲ. ಹೌದು, ನನ್ನ ಅಕ್ಕನದಲ್ಲ. ನನಗೆ ತೊಂದರೆ ಇಲ್ಲ. ಅಲ್ಲ, ಮತ್ತೆ ನಾನು ದಾಸಿ ಆಗುದಿಲ್ವಾ? ನೀನು ಈಗ ಅದನ್ನು ಹೇಳು. ನಿನಗೆ ಇಲ್ಲಿಯವರೆಗೆ ಅಲ್ಲ, ಎಲ್ಲವನ್ನು ನಾನು ಆಲೋಚನೆ ಮಾಡುದು. ಹೀಗೆಲ್ಲ ನಡೀತದೆ ಅಂತ. ಅದಕ್ಕೆ ನಿನ್ನದು ಇನ್ನೊಂದು ತಲೆಗೆ ಹೋಗುವ ವಿಚಾರಗಳೇ. ಹಬ್ಬಬ್ಬಬ್ಬಬ್ಬ, ನಿನಗೆ ಕೊಟ್ಟ ಸಲುಗೆಯೇ. ಈ ಮಾತನಾಡುವರೆ ಆಳಿ ಹುಚ್ಚು ಮೂಳಿ ಕಾಮಿನಿಯರೊಳು ನಿವಾಳಿ ರಾಮನು ಹಿರಿಯವನಾಗಿರ್ತ ಮೇಲೆ ಈ ಸೀಮೆಯ ಭರತನಾಳುವುದಿದು ಲೋಕಕ್ಕೆ ಸರಿಯೇ. ಈ ಸೀಮೆಯ ಭರತನಾಳುವುದಿದು ಲೋಕಕ್ಕೆ ಸರಿಯೇ. ಗುಣ ಮೆರೆಯೇ ಇದು ಬರಿಯೇ ನೀನೇನ ಅರಿಯೇ. ಈ ಮಾತನಾಡುವರೆ ಆಳಿ ಹುಚ್ಚು ಮೂಳಿ ಕಾಮಿನಿಯರುಳು ದಿವಾಳಿ. ಅಬ್ಬಬ್ಬಬ್ಬಬ್ಬ, ನಿನಗೆ ಕೊಟ್ಟ ಸಲುಗೆಯೇ ಹೆಚ್ಚಾದದ್ದು. ಯಾಕೆ? ಅಲ್ಲ, ಹೋಗಿ ಹೋಗಿ ಈಗ ನನಗೆ ನೀನು ಬುದ್ಧಿವಾದ ಹೇಳಲಿಕ್ಕೆ ಬಂದಿಯಲ್ಲ. ಅಲ್ಲ, ನಾನು ಮುಂದೆ ನಡೆಯುವಂಥದ್ದನ್ನು ಹೇಳುವುದು. ಇಲ್ಲಿ ಎಂತದ್ದು ನಡೆಯುವಂಥದ್ದು? ಆಗ್ತದೆ ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ಅಂತ. ಹಬ್ಬಬ್ಬಬ್ಬಬ್ಬ, ಅಲ್ಲ, ಹಿರಿಯವನಾಗಿ ರಾಮನೇ ಇರುವಂತಹ ಸಂದರ್ಭ. ಹಾಗಿರುವಾಗ ಯಾವುದೇ ಒಂದು ರಾಜ್ಯದಲ್ಲೇ ಆಗಲಿ ಹಿರಿಯ ಮಗು ಯಾನಿರ್ತಾನೋ ಅವನಿಗೆ ಆ ರಾಜ್ಯದ ಪಟ್ಟ ಎಂಬುದು ದೊರಕಬೇಕಾದಂತಹ ವಿಚಾರ. ಹಿರಿಯ ಮಗು ಯಾರಿಗೆ? ದಶರಥನಿಗಲ್ವಾ? ಈಗ ಪಟ್ಟ ಯಾರದ್ದು? ನಿನಗೆ ಬರತಲ್ಲ. ಈಗ ಪಟ್ಟದಲ್ಲಿ ರಾಜನಾಗಿ ಇರುವುದು ಯಾರು? ದಶರಥ ಅಲ್ವಾ? ನಮ್ಮವರು. ನಿನಗೆ ಹಿರಿಯ ಮಗ ಭರತ ಅಲ್ವಾ? ಅಲ್ಲ, ನನಗೆ ಹಿರಿಯ ಅಂತಲ್ಲ, ನನಗಿರುವವನು ಒಬ್ಬನೇ ಮಗ ಭರತ. ಆದರೆ ಈಗ ಒಂದು ರಾಜ್ಯದ ಪಟ್ಟ ಎಂಬುದು ಹೇಗೆ ನಿರ್ಧಾರಿತವಾಗುವುದು? ಅಲ್ಲಿ ಆಳ್ವಿಕೆ ಮಾಡುವಂತಹ ರಾಜನ ಮಕ್ಕಳಲ್ಲಿ ಯಾರು ಹಿರಿಯವ ಅವನಿಗೆ ಆ ರಾಜ್ಯದ ಪಟ್ಟ ಎಂಬುದು ದೊರಕಬೇಕಾದಂತಹ ವಿಚಾರ. ಇದು ನೀನು ಹೇಳಿ ಬದಲಾವಣೆ ಆಗಬೇಕಾದಂತಹ ವಿಚಾರವೂ ಅಲ್ಲ, ನೀನು ಹೇಳದಿದ್ದರೆ ಬದಲಾವಣೆ ಮಾಡದೇ ಇರುವಂತಹ ವಿಚಾರವೂ ಅಲ್ಲ. ಯಾಕೆ ಅಂತ ಹೇಳಿದರೆ ಇದು ಸೂರ್ಯವಂಶ.
ಈ ಸೂರ್ಯವಂಶದಲ್ಲಿ ಅದೆಷ್ಟೋ ಮಂದಿ ರಾಜರುಗಳೆಲ್ಲರೂ ಕೂಡ ಆಳಿ ಹೋದವರಿದ್ದಾರೆ, ಕೀರ್ತಿಯನ್ನು ಮೆರೆಸಿದವರಿದ್ದಾರೆ. ಇದೇ ರೀತಿಯಲ್ಲಿ ಹೋಗಬೇಕು ಎಂಬುದಾಗಿ ಶಾಸನಗಳುಂಟು. ಹಾಗಿರುವಾಗ ಆ ಶಾಸನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ನಮ್ಮ ಯಾರಲ್ಲಿಯೂ ಕೂಡ ಇಲ್ಲ. ಹಾಗಿರುವಾಗ ನೀನು ಈಗ ರಾಮನು ಹಿರಿಯವನಾಗಿ ಇರುತ್ತಾ ಭರತನಿಗೆ ಪಟ್ಟ ಯಾವ ರೀತಿಯಲ್ಲಿ ಸಿಗ್ತದೆ ಅಂತ ಬೇಕಲ್ವಾ? ಮೊದಲನೇದಾಗಿ ಮಕ್ಕಳಲ್ಲಿ ಯಾವುದೇ ಭೇದವನ್ನು ಕಂಡವರು ನಾನೂ ಕೂಡ ಅಲ್ಲ, ಮಕ್ಕಳು ಕೂಡ ಅಲ್ಲ. ಭರತನನ್ನು ನನ್ನ ತೆಕ್ಕೆಯಲ್ಲಿ ಕುಳ್ಳಿರಿಸಿಕೊಂಡು ಅವನೊಂದಿಗೆ ಆಟವಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ರಾಮ ಬಂದ ಅಂತಾರೆ, ಅವನನ್ನೂ ಕೂಡ ನನ್ನ ಇನ್ನೊಂದು ಮಡಿಲಿನಲ್ಲಿ ಕುಳಿಸಿಕೊಳ್ತಾ ಇದ್ದವಳು ನಾನು. ಇರಬಹುದು ರಾಮನಾಗಲಿ ಭರತನಾಗಲಿ ಅವರಲ್ಲಿ ಎಳ್ಳಿನಿತೂ ಭೇದವನ್ನು ಕಲ್ಪಿಸಿದಂತಹ ನಾವು ಮೂವರೂ ಮಂದಿಗಳು ಕೂಡ, ನಾನು ಅಂತ ಅಲ್ಲ ಹೇಳೋದು, ನಾವು ಮೂವರೂ ಮಂದಿ ಮಡದಿಯರಲ್ಲಿಯೂ ಕೂಡ ಮಕ್ಕಳಲ್ಲಿ ಭೇದವನ್ನು ತೋರಿದವರಲ್ಲ. ಓಹೋ, ಆ ರಾಮನ ಗುಣ ಎಂತದ್ದು? ಏನು? ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನನ್ನನ್ನು ಬಿಡೋಣ, ನೀನು ಯಾರು? ನನ್ನೊಂದಿಗೆ ಬಂದಂತಹ ನನ್ನ ಸಖಿ ಅಲ್ಲ, ನನ್ನ ದಾಸಿ ಅಂತ ಹೇಳಿದರೆ ನಿನ್ನಲ್ಲಿಯೂ ಕೂಡ ಒಂದು ಮಾತೃತ್ವವನ್ನು ಕಂಡವನು ಯಾರು ಅಂತ ಕೇಳಿದ್ರೆ ಆ ರಾಮ. ಹಾಗಿರುವಾಗ ಅಂತಹ ಕಂದನನ್ನು ಅವನು ಬರುವಾಗ ನೀನು ಮೊನ್ನೆ ಅವನು ಸಣ್ಣದಿರುವಾಗ ಎಳೆಯಲ್ಲಿ ನಿನ್ನಲ್ಲಿಗೆ ಬರುವಾಗ ನೀನು ಕೂಡ ಅವನನ್ನು ಬಾಚಿ ಅಪ್ಪಿಕೊಳ್ಳಿಲ್ವಾ? ಅವನೊಂದಿಗೆ ಆಟ ಆಡ್ಲಿಲ್ವಾ ನೀನು? ಪ್ರಸಂಗಗಳು ಎಷ್ಟು ಸಹ ನಡೆದಿದೆ. ಮತ್ತೆ ಈಗ ಏನು ನಿನಗೆ ಭೇದ ಕಾಣುವುದು? ಭರತನನ್ನು ಕೂಡ ಆಟ ಆಡಿಸಿದವಳು ನೀನು, ರಾಮನನ್ನು ಕೂಡ ಆಟ ಆಡಿಸಿದಂತಹ ನಿನಗೆ ಈ ಹೊತ್ತಿಗಾಗುವಾಗ ರಾಮನಿಗೆ ಒಂದು ಪಟ್ಟ ಸಿಗ್ತದೆ. ರಾಮ ಪಟ್ಟಾಭಿಷಿಕ್ತನಾಗಿ ರಾಜಾರಾಮನಾಗಿ ಲೋಕದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದಾದಾಗ ನಿನಗೆ ಒಂದು ಭೇದ ಹುಟ್ಟಿದಲ್ಲ. ಅಲ್ಲ, ಈ ಭರತನಲ್ಲಿ ಎಂತ ಕೊರತೆ ಉಂಟು ಅಂತ. ಈಗ ಭರತನಲ್ಲಿ ಕೊರತೆ ಉಂಟು ಅಂತ ಯಾರು ಹೇಳಿದ್ರು? ಭರತನು ಕೂಡ ಎಲ್ಲ ಲಕ್ಷಣದ ಸಮೇತರಾಗಿಯೇ ಇದ್ದಾನೆ. ಆದರೆ ಹಿರಿಯವನಾಗಿ ರಾಮನಿರುತ್ತಾ ಭರತನ ಪ್ರಶ್ನೆಯೇ ಬರುವುದಿಲ್ಲ. ಭರತನಲ್ಲ, ಆ ಸ್ಥಾನದಲ್ಲಿ ಲಕ್ಷ್ಮಣನಾಗಲಿ ಶತ್ರುಘ್ನನಾಗಲಿ ಯಾರಿರುತ್ತಿದ್ದರೂ ಕೂಡ ಪಟ್ಟವೆಂಬುದು ರಾಮನಿಗೆ ಸೇರಬೇಕಾದದ್ದು. ಇದು ಯಾವಾಗ ಸಿದ್ಧವಾದದ್ದು? ಈಗ ಸಿದ್ಧವಾದದ್ದಲ್ಲ. ಈಗ ನಮ್ಮವರು ಮಂತ್ರಾಗಾರಕ್ಕೆ ಹೋಗಿ ವಸಿಷ್ಠರಲ್ಲಿ ಹಾಗೆ ಸುಮಂತ್ರಿಯಲ್ಲಿ ಹೋಗಿ ಮಾತನಾಡಿಕೊಂಡು ನಾಳೆ ಪಟ್ಟಾಭಿಷೇಕ ಎಂಬುದಾಗಿ ನಿಗದಿಪಡಿಸಿದ್ದು ಮಾತ್ರ. ಆದರೆ ರಾಮನೇ ಪಟ್ಟಾಭಿಷಿಕ್ತನಾಗಿ ಬೆರೆಯಬೇಕಾದವನು ಎಂಬುದಾಗಿ ಅವನು ಹುಟ್ಟಿದಂತಹ ಸಂದರ್ಭದಲ್ಲೇ ಜನಮಾನಸದಲ್ಲಿ ಹಂಚಿ ಹೋಗಿದೆ. ಹಾಗಿರುವಾಗ ನಾವು ಯಾಕೆ ಅಯೋಧ್ಯೆಯಲ್ಲಿರುವಂತಹ ಪ್ರತಿಯೊಂದು ಜನರ ಮನೆಯಲ್ಲಿ ಹೋಗಿ ನೋಡು, ಎಲ್ಲರೂ ಕೂಡ ರಾಮ ಹುಟ್ಟಿದಂತಹ ದಿನವನ್ನು ನನ್ನ ಮಗನಾದಂತಹ ರಾಮ ಹುಟ್ಟಿದ ಎಂಬುದಾಗಿ ಸಂತೋಷಪಟ್ಟಂತಹ ದಿನ. ಬಂಜೆಯಾಗಿದ್ದರೂ ಕೂಡ ರಾಮ ಹುಟ್ಟಿದಂತಹ ಸಂದರ್ಭದಲ್ಲಿ ಮರದ ಬೊಂಬೆಯನ್ನಾದರೂ ಕೂಡ ತೊಟ್ಟಿಲಲ್ಲಿಟ್ಟು ತೂಗಿ ತನ್ನ ಅಂತಹ ಮಾತೃತ್ವವನ್ನು ಅನುಭವಿಸಿದಂತಹ ದಿನ ಯಾವುದು ಅಂತ ಕೇಳಿದರೆ ಅದು ರಾಮ ಹುಟ್ಟಿದಂತಹ ದಿನ. ಹಾಗಿರುವಾಗ ಅಯೋಧ್ಯೆಯಲ್ಲಿರುವಂತಹ ಬಂಜೆಯರಿಗೂ ಕೂಡ ತನ್ನ ತನ್ನಂತಹ ನಡತೆಯಿಂದ ಮಾತೃತ್ವದ ಸವಿಯನ್ನು ಕೊಡ್ತಾನೆ ರಾಮ ಎಂದಾದರೆ ಆ ರಾಮನಲ್ಲಿ ಒಂದು ಭೇದ ಕಲ್ಪಿಸ್ತಾನೆ ಅಂತ. ಮತ್ತೆ ಏನು ಹೇಳಿದ್ದು? ಪಾಪ ನಿನಗೆ ಸಿಕ್ಕಿದ್ದು ಆ ಸೀತೆ, ಅವಳು ಪಟ್ಟದ ರಸಿಯಾಗುತ್ತಾಳೆ ಅಲ್ವಾ? ಪಟ್ಟದ ರಾಣಿಯಾಗಿ ಅವಳು ಹೇಳಿದಾಗೆ ನಾವು ಕೇಳಬೇಕು ಅಂತ. ಮೊನ್ನೆ ಬಂದಂತಹ ಮಗು ಅವಳಲ್ಲಿಯೂ ಕೂಡ ಭೇದ ಕಲ್ಪಿಸ್ತಿಲ್ಲ ನೀನು. ಮತ್ತೆ ನಿನಗೆ ಕಂಡ ಸಿಕ್ಕದ್ದು ನನ್ನ ಅಕ್ಕನಂತಹ ಕೌಸಲ್ಯ. ಇಲ್ಲಿಯವರೆಗೆ ನನ್ನನ್ನು ತಂಗಿ ಎಂಬುದಾಗಿ ಬಾಯಿ ತುಂಬ ಕಳೆಯುತ್ತಾ ಇದ್ದವಳು. ನನ್ನಲ್ಲಿ ಹೆಚ್ಚು ಪ್ರೀತಿ ಇದ್ದರೂ ಕೂಡ ಯಾವುದೇ ಭೇದವನ್ನು ತೋರಿಸಿದವಳು ಆಕೆ. ಇಲ್ಲಿಯವರೆಗೆ ಒಂದು ಎಳ್ಳಿನಿತು ಭೇದವನ್ನು ತೋರಿಸಿದಂತಹ ಆಕೆ ನಾಳಿನ ದಿನ ನನ್ನನ್ನು ದಾಸಿಯ ಹಾಗೆ ಮಾಡ್ತೇನೆ. ದಾಸಿಯಾದರೂ ನಾನು ದಾಸಿಯಾಗುವುದು ಯಾರದು? ನನ್ನ ಅಕ್ಕನ ಸೇವೆಯನ್ನು ಮಾಡುವುದಲ್ಲ. ನಾನು ಅಕ್ಕನ ಸೇವೆಯನ್ನು ಮಾಡಿದರೆ ನಿನಗೆ ಕಷ್ಟ ಆದದಿದ್ವೆ, ನೀನು ಹೇಳಿದ್ದೆಲ್ಲ. ಈಗ ನಾನು ಕೌಸಲ್ಯ ದಾಸಿಯಾದೆ ಅಂತ ಆದರೆ ನೀನು ನನ್ನ ದಾಸಿ ಅಲ್ವಾ? ಹೋಗುವಾಗ ಹೇಳುವವರು ಏನು ಹೇಳ್ತಾರೆ? ಅವಳು ದಾಸಿಯ ದಾಸಿ, ನಿನಗೆ ನಿನ್ನದು ಕಡಿಮೆ ಆಗೋದು ಅಂತ ಹೇಳು. ನಿನಗೆ ನಾನು ಕೆಳಗೆ ಹೋಗುತ್ತೇನೆ, ನನ್ನ ಅಂತಹ ಪಟ್ಟವೆಂಬುದು ಸಣ್ಣದಾಗುತ್ತದೆ ಎಂಬಂತಹ ಪ್ರಶ್ನೆ ನಿನ್ನಲ್ಲಿ ಕಾಣುತ್ತಾ ಇರುವುದಲ್ಲ, ನಿನ್ನ ಹೆಸರು ಹೇಳುವುದು. ನೀನು ಇಲ್ಲಿಯವರೆಗೆ ನೀನು ಹೋಗುತ್ತಾ ಇದ್ದದನ್ನು ನಾನು ನೋಡಿದ್ದೇನೆ. ನೀನು ಹೋಗುತ್ತಾ ಇದ್ದದ್ದು ಹೇಗೆ ನಮ್ಮ ರಾಜಾಂಗಣದಲ್ಲಿ? ನಾನು ಕೈಕೇಯ ದಾಸಿ, ನಾನು ಕೈಕೇಯ ಆಪ್ತದಾಸಿ ಎಂಬುದಾಗಿ ಬೀಗುತ್ತಾ ಹೋಗುತ್ತಿದ್ದವಳು. ನಾನು ನಿನ್ನಲ್ಲಿ ಒಂದು ಪ್ರಶ್ನೆ ಹೇಳ್ತೇನೆ. ರಾಮನನ್ನು ಪ್ರತಿಯೊಂದು ಊರಿನವರು ಕೂಡ ತನ್ನ ಮನೆಯ ಮಗ ಎಂಬುದಾಗಿ ಮಾತನಾಡಿಸ್ತಾರೆ, ಅವರನ್ನು ಅದೇ ರೀತಿಯಲ್ಲಿ ನೋಡುತ್ತಾರೆ. ನಿನ್ನನ್ನು ಅಯೋಧ್ಯೆಯಲ್ಲಿ ಯಾರನ್ನು ಒಬ್ಬ
ನಿನ್ನನ್ನು ಮಾತನಾಡಿಸುದ್ದುಂಟಾ? ನನ್ನ ವಿಷಯವನ್ನು ಭರತನಿಗೆ ಪಟ್ಟ ಹಾಕೊಡು. ಅಲ್ಲ, ನಿನ್ನನ್ನು ಒಬ್ಬ ಯಾರಾದರೂ ಮಾತನಾಡಿಸುದ್ದುಂಟಾ? ಯಾರಲ್ಲೂ ಕೂಡ ಮಾತನಾಡಿಸಿದವಳು ನಿನ್ನಲ್ಲಿ ಯಾರೂ ಕೂಡ ಇಲ್ಲ ಈ ಅಯೋಧ್ಯೆಯಲ್ಲಿ. ಹಾಗಿರುವಾಗ ನೀನು ಹೋಗಿ ಅಲ್ಲ, ಈಗ ನಿನಗೆ ಭರತನಲ್ಲಿ ಏನು ಕೊರತೆ? ಭರತನಲ್ಲಿ ಯಾವುದೇ ರೀತಿಯಾದಂತಹ ಕೊರತೆಯೇ ಇಲ್ಲ. ರಾಮನಿರುವಾಗ ಅವನೇ ರಾಜ್ಯವನ್ನು ಆಳಬೇಕಾದದ್ದು, ಅದು ನೀತಿ, ಅದು ಧರ್ಮ. ಹಾಗಿರುವಾಗ ನೀನು ಹೆಚ್ಚು ಮಾತನಾಡಿದೆ ಅಂತಾದರೆ ನೀನು ಹೇಗೆ ಗೊತ್ತುಂಟಾ? ನಿನ್ನದು ಎಲ್ಲ ನನಗೀಗ ಅರ್ಥ ಆಗುತ್ತಾ ಉಂಟು. ನಿನಗೆ ಈ ಅಯೋಧ್ಯ ಎಂಬುದು ಒಂದು ಕ್ಷೀರಸಾಗರದ ಹಾಗೆ ಉಂಟು. ಈಗ ಈ ಕ್ಷೀರಸಾಗರಕ್ಕೆ ಹುಳಿಯನ್ನು ಹಿಂಡುವಂತಹ ಪ್ರಸಂಗವನ್ನು ನೀನು ಒಡ್ಡುತ್ತಾ ಇದ್ದಿ, ಹಾಲನ್ನು ಕೆಡಿಸುವಂತಹ ಪ್ರಮೇಯವನ್ನು ಮಾಡುತ್ತಾ ಇದ್ದಿ. ನಿನ್ನ ಸ್ವಭಾವ ಹೇಗಾಯಿತು ಗೊತ್ತುಂಟಾ? ಕಾಗೆ ನೀನು. ಯಾಕೆ ಗೊತ್ತುಂಟಾ? ಕಾಗೆಗೆ ಮೃಷ್ಟಾನ್ನವನ್ನು ಎದುರಿಟ್ಟರೆ ಅದು ನಿನಗೆ ಕಾಣುವುದಿಲ್ಲ. ಮೃಷ್ಟಾನ್ನ ಅದು ಹೋಗಿ ಕುಕ್ಕಿ ತಿನ್ನುವುದೇನು ಗೊತ್ತುಂಟಾ? ಹೆಣದ ಮೇಲೆ ಇರುವಂಥ ಹೆಣವನ್ನು ಕುಕ್ಕಿ ತಿನ್ನುವುದು. ಅಂತಹ ಕಾಗೆ ನೀನು. ಅದಲ್ಲ, ನೀನು ಗೂಬೆ. ಯಾಕೆ ಗೊತ್ತುಂಟಾ? ಅದಕ್ಕೆ ರಾತ್ರಿಯಲ್ಲಿ ಮಾತ್ರ ಕಾಣುವುದು, ಬೆಳಗಿನಲ್ಲಿರುವುದು ಯಾವುದು ಕೂಡ ಚಂದದ ನಿನಗೆ ಕಾಣುವುದಿಲ್ಲ. ಸೂರ್ಯನ ಪ್ರಕಾಶಕ್ಕೆ ಕಾಣುವಂತಹ ಪ್ರಕೃತಿ ಎಲ್ಲವೂ ಕೂಡ ನಿನಗೆ ವಿರುದ್ಧವಾಗಿ ಕಾಣುವುದು. ಅದೇ ಗೂಬೆಯೂ ಕೂಡ ಹಾಗೆ. ಸೂರ್ಯ ಪ್ರಕಾಶದಲ್ಲಿ ಯಾವುದು ಸರಿ ಅಂತ ಕಾಣ್ತದೆ ಅದೆಲ್ಲವೂ ಕೂಡ ಗೂಬೆಗೆ ಅದು ವಿರುದ್ಧವೇ. ಅದಕ್ಕೆ ಅದು ಬೆಳಕನ್ನು ಇಷ್ಟಪಡುವುದಿಲ್ಲ. ಗೂಬೆಗೆ ಇಷ್ಟಪಡುವುದು ಯಾವುದನ್ನು? ಅದು ಇರುಳನ್ನು. ಅದೇ ರೀತಿಯದ್ದಾಗಿ ಎಲ್ಲ ಜನಮಾನಸ ಎಲ್ಲವೂ ಕೂಡ ಯಾರನ್ನು ಹಾಡಿ ಹೊಗಳುತ್ತದೋ, ಯಾರನ್ನು ರಾಜನ ಎಂಬುದಾಗಿ ಕಾಣಬೇಕು ಎಂಬುದಾಗಿ ಭಾವಿಸ್ತಾರೋ ಅವರನ್ನು ನಿನಗೆ ರಾಜ ಎಂಬುದಾಗಿ ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ. ನಿನಗೆ ಕಾಣುವುದು ಬೇರೆಯವರು. ನೀನು ಗೂಬೆಯ ಜಾಯಮಾನದವಳು. ಹೋಗೆ ನಿವಾಳಿ ನಾಯಿ, ಹೋಗು. ಸಕನಿ ಬೇಳಿದ ಮಾತು ಸಕಲವೂ ಲೇಸಾಯ್ತು. ನಮ್ಮವರು ತಿಳಿದು ಮೋಸ ಮಾಡುವುದಾ ಹೀಗೆ? ಬೇಕು ಅಂತ ಹೇಳಿ ನಿಜ ಅಲ್ಲ. ಈಗ ಭರತ ಹೋದದ್ದು ಅಲ್ಲಿ ಮೇಲಿನ ವಿದ್ಯಾಭ್ಯಾಸ ಕಲಿಬೇಕು ಅಂತ ಹೇಳಿ ಹೋದದ್ದಲ್ವಾ? ಹೌದು. ಇದೆಲ್ಲ ಪೂರ್ವ ನಿಯೋಜಿತವ ಹಾಗಾದ್ರೆ? ಮತ್ತೆ ಅಲ್ವಾ? ಹಿಂದೆ ಮೆಚ್ಚಿ ನಿನಗೆ ಆ ನರೇಂದ್ರ ಕೊಟ್ಟ ಮಾತೆರಡ. ಇಲ್ಲಿಯ ಪಟ್ಟಾಭಿಷೇಕ ರಾಮನಿಗಲ್ಲ, ನಿನ್ನ ಮಗ ಭರತನಿಗೆ ಸಿಗುವ ಹಾಗೆ ಮೊದಲನೇ ವರ ಕೇಳಬೇಕು. ಮೊದಲನೇ ವರದಲ್ಲಿ ಭರತನಿಗೆ ಪಟ್ಟ, ಅಷ್ಟೇ ಅಲ್ಲ. ಆಯ್ತು, ಈಗ ಹೋಗ್ತೇನೆ. ಮತ್ತೆ ರಾಮನನ್ನು ಭರತನಿಗೆ ಕಂಡಾಗ ಏನೋ ಆಗಿ ರಾಮನಿಗೆ ಮತ್ತೆ ಪುನಃ ಭರತ ಪಟ್ಟನ್ನೆಲ್ಲ ಕೊಟ್ಟರೆ ಅಥವಾ ಇನ್ನೇನೇನಾದ್ರೂ ಆದ್ರೆ ಅಲ್ಲಿ? ಹೌದು. ಈಗ ಊರಿನವರೆಲ್ಲ ಇದ್ರೆ ಏನು ಮಾಡುವುದು? ಅದಕ್ಕೆ ರಾಮ ಅಲ್ಲಿರಬಾರ್ದು. ರಾಮ ಅಲ್ಲಿರಬಾರ್ದು ಅಂತ ಹೇಳಿದ್ರೆ ರಾಮನನ್ನ 2ನೇ ವರದ ಮೂಲಕ ವನವಾಸಕ್ಕೆ ಕಾಡಿಗೆ ಕಳಿಸಿ ಬಿಡುದು. ಒಂದು 14 ವರ್ಷ ಹೋಗ್ಲಿ ರಾಮ. ನಿನ್ನ ಮನಸ್ಸಿಗೆ ಸಂತಸದಿಂದ ಅಣ್ಣ ರಾಮಗೆ